মনো চল নিজ নিকেতনে, সংসার বিদেশে বিদেশির বেশে, ভ্রম কেন অকারণে, মনো চল নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ್ ವಿಸ್ಮಯ ಧ್ವನಿ ತುಣುಕು 163. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಈಗ ಸ್ವಾಮಿ ವಿವೇಕಾನಂದರಿಗೆ ಭಾರತದಿಂದ ಪತ್ರಗಳು ಬರೋದಕ್ಕೆ ಪ್ರಾರಂಭವಾಗಿತ್ತು. ಕಲ್ಕತ್ತಾ ಸಮಾರಂಭದಲ್ಲಿ ಮೊದಲಾದ ಭಾಷಣಗಳು ಹಿಂದೂ ಸಮಾಜ ಒಟ್ಟು ಧೋರಣೆಯನ್ನು ಆ ಪತ್ರಗಳೆಲ್ಲವೂ ಕೂಡ ಪ್ರತಿನಿಧಿಸೋ ಹಾಗಿತ್ತು ಅನ್ನೋದನ್ನು ಗಮನಿಸಿದ್ವಿ. ಹಾಗೆ ಈ ಎಲ್ಲ ಸಭೆಗಳಲ್ಲಿ ಮುಂಬರಲಿರುವಂತಹ ಭಾರತದ ನವ ಅರುಣೋದಯದ ಸೂಚನೆಯನ್ನು ಕೂಡ ನೋಡಬಹುದಾಗಿತ್ತು. ಹಿಂದಿನ ಹಾಗೆ ಭಾರತ ಮತ್ತೊಮ್ಮೆ ತನ್ನ ಶಕ್ತಿ ಸಾಮರ್ಥ್ಯ ವೈಭವಗಳನ್ನು ಸಂಪಾದಿಸಿಕೊಳ್ಳೋದ್ರ ಕಡೆಗೆ ಹೆಜ್ಜೆ ಹಾಕ್ತಿರೋದನ್ನು ಕೂಡ ಗುರುತಿಸಬಹುದಾಗಿತ್ತು ಅನ್ನೋದನ್ನು ಗಮನಿಸ್ತಿದ್ವಿ. ಈಗ ಅದರ ಮುಂದುವರೆದ ಭಾಗ. ಕಲ್ಕತ್ತಾದಲ್ಲಿ ನಡೆದಂತಹ ಸಭೆಯ ಕಾರ್ಯಕಲಾಪಗಳನ್ನು ಹಾಗೆ ಭಾಷಣಗಳನ್ನು ಒಳಗೊಂಡಂಥ 2,000 ಚಿಕ್ಕ ಪುಸ್ತಕಗಳನ್ನು ನ್ಯೂ ಕಲ್ಕತ್ತಾ ಪ್ರೆಸ್ ಅನ್ನುವಂಥ ಪ್ರಕಾಶನ ಸಂಸ್ಥೆ ಅದನ್ನು ಪ್ರಕಟ ಮಾಡಿತು. ನಂತರ ಕಾಲಕ್ರಮದಲ್ಲಿ ಅಮೆರಿಕಾದ ಪತ್ರಿಕೆಗಳಲ್ಲೂ ಕೂಡ ಪ್ರಕಟಗೊಂಡಂತಹ ಈ ವರದಿಗಳು ಸ್ವಾಮೀಜಿಗೆ ತುಂಬ ಈಗ ಸಮಾಧಾನ ಸಂತೋಷವನ್ನು ಉಂಟು ಮಾಡಿದೆ ಎನ್ಬೋದು. ಸಭೆಯಲ್ಲಿ ಮಂಡಿಸಲಾದಂತಹ ಠರಾವುಗಳು ಹಾಗೆ ಸಭಾಧ್ಯಕ್ಷರ ಪತ್ರವೂ ಕೂಡ ಸ್ವಾಮೀಜಿಯ ಹೃದಯದ ದನಿಯನ್ನು ಮಾರ್ದನಿಸ್ತು ಅಂತ ಕೂಡ ನಾವಿಲ್ಲಿ ಅಂದ್ಕೊಳ್ಬೋದು. ಅಲ್ಲದೆ ಸಭೆಯ ಈ ಎಲ್ಲ ಯಶಸ್ಸಿನ ಹಿಂದೆ ತಮ್ಮ ಗುರುಭಾಯಿಗಳಾಗಿದ್ದಂತಹ ಸ್ವಾಮಿ ಅಭೇದಾನಂದರ ಹಾಗೆ ಸ್ವಾಮಿ ರಾಮಕೃಷ್ಣಾನಂದರು ಸೌತಲ್ಲಿ ಅಂದರೆ ದಕ್ಷಿಣದಲ್ಲಿ ಶ್ರೀರಾಮಕೃಷ್ಣ ಪರಂಪರೆಯನ್ನು ಸರಿಯಾದ ರೀತಿಯಲ್ಲಿ ಹಾಗೆ ಶ್ರೀರಾಮಕೃಷ್ಣರ ಚಿಂತನೆಗಳನ್ನು ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನು ದಕ್ಷಿಣದಲ್ಲಿ ಸರಿಯಾದ ರೀತಿಯಲ್ಲಿ ಪ್ರಚುರಪಡಿಸೋದಕ್ಕೆ ಕಾರಣೀಭೂತರಾದಂಥವರು ಸ್ವಾಮಿ ರಾಮಕೃಷ್ಣಾನಂದರು. ಇವತ್ತು ರಾಮಕೃಷ್ಣ ಮೂವ್ಮೆಂಟ್ ಸೌತಲ್ಲಿ ದಕ್ಷಿಣದಲ್ಲಿ ನಾವೇನಾದರೂ ಗಮನಿಸ್ತಾ ಇದ್ದೀವಿ ಅಂದರೆ ಅದಕ್ಕೆ ಮೂಲ ಕೊಡುಗೆ ಶ್ರೀರಾಮಕೃಷ್ಣಾನಂದರದ್ದು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅಂತಹ ಸ್ವಾಮಿ ರಾಮಕೃಷ್ಣಾನಂದರು ಸ್ವಾಮಿ ಅಭೇದಾನಂದರ ಪರಿಶ್ರಮ ಹಾಗೆ ಇನ್ನಿತರ ನಿರಂತರ ಶ್ರಮ ಇತ್ತು ಅನ್ನೋದನ್ನು ತಿಳಿದ ಮೇಲಂತೂ ಸ್ವಾಮೀಜಿಗಾದಂತಹ ಸಂತೋಷ ಹೇಳೋದಕ್ಕೂ ಸಾಧ್ಯ ಇಲ್ಲ. ಜೊತೆಗೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಹೊರಡಿಸಲಾದಂತಹ ಠರಾವುಗಳು ಅವರ ವಿರುದ್ಧ ಸಲ್ದಲೆ ಇದ್ದಂತಹ ಅಪಪ್ರಚಾರ ಮಾಡಿಕೊಂಡು ಓಡಾಡ್ತಿದ್ದವರನ್ನು ಬಾಯಿ ಮಿಚ್ಚಿಸೋದರಲ್ಲಿ ಅತ್ಯಂತ ಯಶಸ್ವಿ ಆಯಿತು ಅನ್ಬೋದು. ಆದರೆ ಸ್ವಾಮೀಜಿ ಅಮೆರಿಕಾದಲ್ಲಿ ಮಾಡ್ತಿರೋದೆಲ್ಲ ಕೇವಲ ರಾಜಕೀಯ ಉದ್ದೇಶದಿಂದ ಕೂಡಿರುವಂಥದ್ದು ಅನ್ನೋದು ಇನ್ನೂ ಕೆಲವರ ಅಪಪ್ರಚಾರ ಆಗಿತ್ತು. ಇದರ ಕುರಿತಾಗಿ ಸ್ವಾಮೀಜಿ ಅಳ್ಸಿಂಗ ಪೆರಮಾಳ್ಗೆ ಹೀಗೆ ಒಂದು ಪತ್ರದಲ್ಲಿ ಬರೀತಾರೆ. ಆ ಪತ್ರದಲ್ಲಿ ಸ್ವಾಮೀಜಿ ಹೀಗೆ ಹೇಳ್ತಾರೆ: ಕಲ್ಕತ್ತಾದಲ್ಲಿ ಪ್ರಕಟಿಸಿದಂತಹ ನನ್ನ ಉಪನ್ಯಾಸಗಳ ಹಾಗೆ ಹೇಳಿಕೆಗಳ ಪುಸ್ತಕಗಳಲ್ಲಿ ನಾನೊಂದು ವಿಷಯವನ್ನು ಗಮನಿಸಿದೆ. ಅವುಗಳಲ್ಲಿ ಕೆಲವನ್ನ ರಾಜಕೀಯ ಬಣ್ಣ ಕೊಡುವಂತಹ ರೀತಿ ಪ್ರಕಟ ಮಾಡೋದಕ್ಕೆ ಸಾಧ್ಯವಾಗಿದೆ. ಆದರೆ ನಾನು ರಾಜಕೀಯ ವ್ಯಕ್ತಿ ಅಲ್ಲಪ್ಪ, ಅಥವಾ ರಾಜಕೀಯ ಚಳುವಳಿಗಾರನೂ ಅಲ್ಲ. ನನ್ನ ಗಮನ ಎಲ್ಲ ಇರುವಂಥದ್ದು ಆತ್ಮದ ಕಡೆಗೆ. ಅದೊಂದು ಸರಿಯಾಗಿದ್ದರೆ ಉಳಿದುದೆಲ್ಲವೂ ತನಗ್ತಾನೇ ಸರಿಯಾಗತ್ತೆ. ಹಾಗಾಗಿ ನನ್ನ ಯಾವುದೇ ಬರವಣಿಗೆಗೆ ಅಥವಾ ಹೇಳಿಕೆಗೆ ಸುಳ್ಳಾಗಿ ಯಾವುದೋ ರಾಜಕೀಯ ಮಹತ್ವವನ್ನು ಅಂಟಿಸಿಕೊಡುವುದು ಅಂತ ನೀನು ಆ ಕಲ್ಕತ್ತಾದ ಜನಕ್ಕೆ ಎಚ್ಚರಿಕೆ ಕೊಡಬೇಕು. ಆಹಾ, ಎಂಥ ಮೂರ್ಖತನ! ರೆವರೆಂಡ್ ಕಾಳಿಚರಣ ಬ್ಯಾನರ್ಜಿರವರು ಕ್ರಿಶ್ಚಿಯನ್ ಮಿಷನರಿಗಳನ್ನು ಉದ್ದೇಶಿಸಿ ಮಾಡಿದಂತಹ ಭಾಷಣವೊಂದರಲ್ಲಿ ನಾನೊಬ್ಬ ರಾಜಕೀಯ ಪ್ರತಿನಿಧಿ ಅಂತ ಹೇಳಲಾಗಿದೆಯಲ್ಲ, ಅದಾಗಿ ಕೇಳಿದ್ದೀನಲ್ಲ. ಅದನ್ನೇನಾದರೂ ಅವರು ಸಾರ್ವಜನಿಕವಾಗಿ ಹೇಳಿದರೆ ಈಗ ಅದನ್ನು ಕಲ್ಕತ್ತಾದ ಜನ ಯಾವುದಾದರೊಂದು ಪತ್ರಿಕೆಯಲ್ಲಿ ಬರೆದು ಸಾಬೀತುಪಡಿಸಬೇಕು ಅಂತ, ಇಲ್ಲವೇ ಆ ಬುದ್ಧಿಗೇಡಿ ಹೇಳಿಕೆಯನ್ನು ಹಿಂದೆಗೆದುಕೊಳ್ಬೇಕು ಅಂತ ನನ್ನ ಪರವಾಗಿ ಅವರನ್ನು ಸಾರ್ವಜನಿಕವಾಗಿ ಕೇಳು. ಹೇಗಿದೆ ನೋಡು ಅವರ ಉಪಾಯ. ನಾನು ಕೆಲವು ಸಲ ಕ್ರೈಸ್ತ ಸಹಕಾರಗಳ ಬಗ್ಗೆ ಪ್ರಾಮಾಣಿಕವಾಗಿ ಟೀಕೆ ಮಾಡಿದಂತಹ ಕೆಲವು ಕಟ್ಟುನಿಟ್ಟಾದಂತಹ ಮಾತುಗಳನ್ನು ಆಡಿದ್ದೇನೆ, ನಿಜ. ಆದರೆ ನಾನು ರಾಜಕೀಯವನ್ನು ಲಕ್ಷಿಸ್ತಾ ಇದ್ದೀನಿ ಅಂತ ಅಲ್ಲ.
ಅಥವಾ ಅಂಥದ್ರ ಜೊತೆಗೆ ಯಾವುದೇ ಸಂಬಂಧವನ್ನು ಹೊಂದಿರ್ತೀನಿ ಅಂತ ಆಗೋದಾಗಲಿ ಅದರ ಅರ್ಥ ಅಲ್ಲ. ನನ್ನ ಈ ಉಪನ್ಯಾಸಗಳಿಂದ ಕೆಲವು ಆಯ್ದ ಭಾಗಗಳನ್ನು ಮಾತ್ರ ಪ್ರಕಟಣೆ ಮಾಡಿ ನಾನೊಬ್ಬ ರಾಜಕೀಯ ಪ್ರಚಾರಕ ಅಂತ ಸಿದ್ಧಪಡಿಸೋದು ಒಳ್ಳೆ ಭೇಷಾದ ಕೆಲಸ ಅಂತ ಯಾರು ಭಾವಿಸ್ತಾರೋ ಅವ್ರಿಗೆ ನಾನು ಹೇಳ್ತೇನೆ, ಭಗವಂತ ನನ್ನ ಗೆಳೆಯರಿಂದ ನನ್ನನ್ನು ರಕ್ಷಿಸು ಅಂತ. ನನ್ನ ನಿಂದಕರಿಗೆಲ್ಲ ನಾನು ಕೊಡುವಂಥ ಉತ್ತರ ಏನು ಗೊತ್ತೇನು? ಏಕರೀತಿಯ ಮೌನ ಒಂದೇ ಅಂತ ನನ್ನ ಸ್ನೇಹಿತರಿಗೆ ಹೇಳು. ಅವರ ವಿಷಯದಲ್ಲಿ ನಾನೇನಾದರೂ ಮುಯ್ಯಿಗೆ ಮುಯ್ಯಿ ತೀರಿಸೋದಕ್ಕೆ ಹೊರಟ್ರೆ ಅದು ನಮ್ಮನ್ನು ಅವರ ಮಟ್ಟಕ್ಕೆ ಎಳೆದು ಬಿಡುತ್ತೆ. ಸತ್ಯ ತನ್ನನ್ನು ತಾನೇ ನೋಡಿಕೊಳ್ಳುತ್ತೆ. ಹಾಗೆ ನನಗಾಗಿ ಅವರು ಯಾರೊಂದಿಗೂ ಕೂಡ ಹೋರಾಟ ಮಾಡಬೇಕಾಗಿಲ್ಲ ಅಂತ ಅವ್ರಿಗೆ ತಿಳಿಸು. ಅವರಿನ್ನೂ ಬಹಳ ಕಲ್ತ್ಕೊಳ್ಬೇಕಾಗಿದೆ. ಅವರಿನ್ನೂ ಕೇವಲ ಮಕ್ಕಳು. ಈ ಸಾರ್ವಜನಿಕ ಜೀವನದ ಅಸಂಬದ್ಧತೆ, ಈ ವೃತ್ತಪತ್ರಿಕೆಗಳ ವರ್ಣನೆ ನನಗೆ ಸಂಪೂರ್ಣ ಜಿಗುಪ್ಸೆಯನ್ನು ಉಂಟು ಮಾಡಿಬಿಟ್ಟಿದೆ. ಹಿಮಾಲಯದ ಪ್ರಶಾಂತತೆಗೆ ಹಿಂದಿರುಗಬೇಕು ಅಂತ ನಾನು ಕಾಯ್ತಾ ಇದ್ದೇನೆ ಅಂತ ಆ ಅಳಸಿಂಗ ಪರಮಾಳಿಗೆ ಬರೆದಂತಹ ಪತ್ರದಲ್ಲಿ ಸ್ವಾಮೀಜಿ ವಿವರವಾಗಿ ಸ್ಪಷ್ಟೀಕರಿಸ್ತಾ, ನಾನು ರಾಜಕೀಯ ಯಾವುದೇ ವ್ಯಕ್ತಿಯೂ ಅಲ್ಲ, ನಾನು ರಾಜಕೀಯಕ್ಕೆ ಸೇರಿದವನಲ್ಲ ಅನ್ನೋದನ್ನು ಇಲ್ಲಿ ಸ್ವಾಮೀಜಿ ಸ್ಪಷ್ಟೀಕರಿಸ್ತಿರುವಂತಹ ರೀತಿ, ಅವರ ಕ್ಲಾರಿಟಿ ಆಫ್ ಥಾಟನ್ನು ನಾವಿಲ್ಲಿ ಗಮನಿಸೋದಕ್ಕೆ ಸಾಧ್ಯ ಇದೆ. ಕೇವಲ ಸ್ವಾಮೀಜಿ ಒಬ್ಬ ದೂರದರ್ಶಿತ್ವವನ್ನು ಹೊಂದದಂತಹ ವಿಷನರಿ ಅಷ್ಟೇ ಆಗಿದ್ದಷ್ಟೇ ಅಲ್ಲದಲೇ ಸ್ವಾಮೀಜಿ ಅವರ ಥಾಟ್ ಪ್ರೋಸೆಸ್ ಹೇಗಿತ್ತು, ಅವರ ಕ್ಲಾರಿಟಿ ಆಫ್ ಥಾಟ್, ಅವರ ಆಲೋಚನೆ ಅದೆಷ್ಟು ಸ್ಪಷ್ಟವಾಗಿತ್ತು ಅನ್ನೋದನ್ನು ನಾವಿಲ್ಲಿ ಭಾವಿಸೋದಕ್ಕೆ ಸಾಧ್ಯ ಇದೆ. ಮದ್ರಾಸು, ಬೆಂಗಳೂರು, ಕಲ್ಕತ್ತಗಳಲ್ಲಿ ಏರ್ಪಾಟ್ ಮಾಡಿದಂಥ ಸಭೆಗಳಿಂದ ಸ್ವಾಮೀಜಿಗೆ ಇನ್ನೊಂದು ರೀತಿ ಸಹಾಯ ಆಯಿತು. ಅಮೆರಿಕಾದಲ್ಲಿ ಸ್ವಾಮೀಜಿಯ ಕಾರ್ಯ ಯಶಸ್ವಿಯಾಗಿದೆ ಅನ್ನೋದನ್ನು ಅವು ದೃಢೀಕರಿಸಿ ದಾಖಲು ಮಾಡಿತು. ಹೀಗೆ ಅದು ಸ್ವಾಮೀಜಿ ತಮ್ಮ ಕಾರ್ಯವನ್ನು ಮುಂದುವರಿಸ್ಕೊಂಡು ಹೋಗಬೇಕಾದದ್ರ ಅವಶ್ಯಕತೆಯನ್ನು ಕೂಡ ಗುರುತಿಸ್ತು ಅನ್ಬೋದು. ಭಾರತದಲ್ಲಿ ಅವರ ಭಕ್ತರು, ಮಿತ್ರರು ಹಾಗೆ ವಿಶ್ವಾಸಿಗಳು ಅವರನ್ನು ತಾಯ್ನಾಡಿಗೆ ಹಿಂದಿರುಗೋ ಹಾಗೆ ಮತ್ತೆ ಮತ್ತೆ ಕೇಳ್ಕೊಳ್ತಿದ್ರು. ಇದಕ್ಕೆ ಸಂಬಂಧಿಸಿದಂತೆ ಸ್ವಾಮೀಜಿ ಅಳಸಿಂಗ ಪರಮಾಳಿಗೆ ಒಂದು ಪತ್ರವನ್ನು ಬರಿತಾ ಹೇಳ್ತಾರೆ, ಓ ಪ್ರೀತಿಯ ಅಳಸಿಂಗ, ಸೆಕ್ರೆಟರಿ ಸಾಹೇಬರು ನನ್ನ ಕಾರ್ಯಕ್ಷೇತ್ರ ಭಾರತವಾಗಿರೋದ್ರಿಂದ ನಾನು ಭಾರತಕ್ಕೆ ಹಿಂದಿರುಗಬೇಕು ಅಂತ ಆ ಪತ್ರದಲ್ಲಿ ಬರೆದಿದ್ದಾರೆ. ಅವರಲ್ಲೇನೂ ಸಂದೇಹವೇ ಇಲ್ಲ, ಅದರಲ್ಲಿ ಏನೂ ಸಂದೇಹ ಇಲ್ಲ. ಆದರೆ ಓ ನನ್ನ ಸೋದರ, ನಾವು ಭಾರತದ ಮೇಲೆಲ್ಲ ಬೆಳಕು ಬೀರುವಂತಹ ಜ್ಯೋತಿಯನ್ನು ಹೊತ್ತಿಸಬೇಕಾಗಿದೆ. ಹಾಗಾಗಿ ನಾವು ಅವಸರ ಮಾಡೋದು ಬೇಡ. ಭಗವಂತನ ಕೃಪೆಯಿಂದ ಎಲ್ಲವೂ ಸರಿಯಾಗತ್ತೆ, ಎಲ್ಲವೂ ಕೂಡ ಸಾಧ್ಯವಾಗತ್ತೆ. ಹೀಗೆ ಭಾರತಕ್ಕೆ ಹಿಂದಿರುಗಬೇಕು ಅಂತ ಅನೇಕ ಕೋರಿಕೆಗಳು ಬಂದಿದೆ ಅಂತಾದರೂ ಕೂಡ ಅವರು ತಮ್ಮ ನಿರ್ಧಾರವನ್ನು ಬದಲಾಯಿಸಲಿಲ್ಲ. ಅವರ ವಿರೋಧಿಗಳ ಅಪಪ್ರಚಾರ ಆಗಲಿ, ಹಿತಾಕಾಂಕ್ಷಿಗಳ ಸಲಹೆಗಳಾಗಲಿ ಅವರ ನಿರ್ಧಾರವನ್ನು ಕದಲಿಸುವ ಹಾಗಿರಲಿಲ್ಲ. ತಮ್ಮ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರೋದರಲ್ಲಿ ಆರ್ಥಿಕ ನೆರವನ್ನು ಕೊಡೋದಕ್ಕೆ ಬಡ ಭಾರತೀಯರಿಗೆ ಸಾಧ್ಯ ಇಲ್ಲ. ಶ್ರೀಮಂತ ಭಾರತೀಯರಿಗೆ ಮನಸ್ಸಿಲ್ಲ ಅನ್ನೋದನ್ನು ಸ್ವಾಮೀಜಿ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ರು. ಆದರೆ ಅಮೆರಿಕಾದಲ್ಲೇ ಉಳಿಯೋದ್ರಿಂದ ಅವರು ತಮ್ಮ ಉದ್ದೇಶ ಸಿದ್ಧಿಗಾಗಿ ಬೇಕಾಗಿರುವಂತಹ ಹಣವನ್ನು ತಾವೇ ಗಳಿಸ್ಕೊಳ್ಬಹುದಾಗಿತ್ತು. ಅಲ್ಲದೆ ಪರಾನುಕರಣೆಗೆ ಸಿಲುಕದಂತಹ ಪರಾವಲಂಬಿ ದುರ್ಬಲ ರಾಷ್ಟ್ರವನ್ನು ಮೇಲೆತ್ತೋದಕ್ಕೆ ಆ ರಾಷ್ಟ್ರಕ್ಕೆ ಅಂದರೆ ಭಾರತಕ್ಕೆ ತನ್ನದೇ ಆದ ಆದರ್ಶಗಳಲ್ಲಿ ಶ್ರದ್ಧೆಯನ್ನು ಉಂಟು ಮಾಡುವ ಅವಶ್ಯಕತೆ ಇತ್ತು ಕೂಡ. ಇದನ್ನು ಸಾಧಿಸುವಂತಹ ಒಂದು ವಿಧಾನ ಅಂತಂದರೆ ಆ ಆದರ್ಶಗಳನ್ನು ಮೆಚ್ಚಿ ಗೌರವಿಸಬಲ್ಲಂತಹ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಅವುಗಳ ಪರಿಚಯವನ್ನು ಸರಿಯಾಗಿ ಮಾಡಿಕೊಡುವಂಥದ್ದು. ಇದರ ಕುರಿತಾಗಿ ಸ್ವಾಮೀಜಿ ಶ್ರೀಮತಿ ಬೆಲ್ ಹೇಲ್ ಅನ್ನುವಂಥವಳಿಗೆ ಪತ್ರವನ್ನು ದೀರ್ಘವಾಗಿ ಬರೀತಾರೆ. ಆ ಪತ್ರದಲ್ಲಿ ಏನನ್ನು ಬರೀತಾರೆ ಅನ್ನೋದನ್ನು ಮುಂದಿನ ಧ್ವನಿಯ ತಣಕದಲ್ಲಿ ಗಮನಿಸೋಣ. ಜಯರಾಮ್ ಕೃಷ್ಣ.